ದೊಡ್ಡವರು ಖಾಲಿ ಬಿಡ, ದೊಡ್ಡರು ಅವರಿಗಿಂತ ದೊಡ್ಡದಾಗ್ತಿರ್ತಮ್ಮ ನಾವು. ಆಯ್ತಾ? ದಯವಿಟ್ಟು ಇವತ್ತು ನಿಮ್ಮೆಲ್ಲರೂ ಸೇರಿ ಯಾರು ಹಾಕಿ ತಂದಿರಿ ಎಲ್ಲರೂ ಮಾಡೋಕ್ಕಾಗಲ್ಲ. ಅದ್ರ ಬದಲಿಗೆ ಹಣ್ಣು ಒಂದು ಮಾಡ್ಬಿಡ್ತೀನಿ. ಇವತ್ತು ಹಣ ಹಾಕಿದಾರಂತ ಒಂದು ರೂಪಾಯಿ ಹಾಕಿರೋ ಅದು ಪುಣ್ಯನೇ, 4 ಜನ ಸಹಾಯ ಆಗುತ್ತೆ. ಗಲಾಟೆ ಮಾಡಿದವರಿಗೆ ಲಾಸ್ಟಿಗೆ ಆನೆ ಮೇಲೆ ಮೆರವಣಿಗೆ ಮಾಡ್ತೀನಿ. ಆನೆ ಬಂದಿಲ್ಲ, ಅರ್ಜೆಂಟ್ ಹೋಗೋರಿದ್ರೆ, ದೂರಿಂದ ಬಂದಿದ್ರೆ, ಪದೇ ನಂಗೆ ಹುಷಾರಾಗಿಲ್ಲ ಅಂತಕ್ಕಂಥ ನಾಡ್ಕಾಡೋರಿಗೆ ಇವತ್ತು ಆನೆ ಇಲ್ಲ. ಆನೆ ಮೇಲೆ ಮೆರವಣಿಗೆ ಮಾಡಕ್ಕೆ ಬದಲು ಬಂದವರಿಗೆ ಸನ್ಮಾನ ಮಾಡೋಣ ಅಂದ್ರೆ ಹೋಗಿದಾರಿಲ್ಲ. ಕರೆಕ್ಟ್ ಅಣ್ಣ? ಕರೆಕ್ಟ್ ಹೇಳಿದಣ್ಣ? ಇದೇ ಮೊದ್ಲು ಬಂದಿವಿ ಅಂತಾರೆ, ಇದೇ ಮೊದ್ಲು ಬಂದಿವಿ ಅಂತ ದೇವ್ರಿಗೆ ಬೆಳಂಗಿಲ್ಲ ಅಡ್ಡ. ಸಾಮೇರಿಲ್ವಾ ಅಂತಾರೆ, ಬರ್ಬೇಕು ಹುಡುಕಂತ ಇವ್ರನ್ನ. ಭಕ್ತಿ ಯಾರಪ್ಪನ ಸತ್ತಲ್ಲ, ನಮ್ಮ ಆತ್ಮೊಳಗಿರುತ್ತೆ. ನಾವು ಕರ್ಕೊಂಡೋದ್ರೆ ಅದು ಹಿಂದೆನೆ ಬರುತ್ತೆ. ಆಯ್ತಾ? ಈ ಗಲಾಟೆ ಮಾಡಿ ಈ ಹೆಣ್ಮಕ್ಳಿಗೆ ಮಾತ್ರ ಬದಲು ಬಸ್ ನಿಲ್ಸ್ಬೇಕು. ಬಹಳ ಗಲಾಟೆ ಮಾಡ್ತಾರೆ ಹೆಣ್ಮಕ್ಳು. ಗಂಡ್ಮಕ್ಳಿಗೆ ಜೈ ಅಂತ ನಮ್ ಗಂಡ ಜೈ, ಯಾರು ಜೈನಲ್ಲಿ ಹಾಕೋತ ಮನೆಗೆ ಬೀಳ್ತೇವೆ ಲೈವ್ ನೋಡಿರಿ ಅಂತ. ಹೆಣ್ಮಕ್ಳಿಗೆ ಹೆಣ್ಮಕ್ಳು ಜೈ ಅಂತ ನಮ್ಮನ್ನ ಗೊತ್ತಲ್ಲ ಅದಕ್ಕೆ ನೋಡಿಕೆ ಹಂಗೆ ಜೈ ಅಂತ ಹೆಣ್ಮಕ್ಳಿಗೆ. ಎಲ್ಲ ಒಂದೇ, ಗಂಡು ಹೆಣ್ಣು ಎಲ್ಲ ಬೇರೆ ಬೇರೆ ಅಲ್ಲ, ಮನಸ್ಸೊಂದು ಶುದ್ಧ ಇರ್ಬೇಕಷ್ಟೇ. ಹೇಳ್ತೇನಪ್ಪ? ಗಂಡು ಹೆಣ್ಣು ಬೇರೆ, ಶ್ರೀಮಂತ ಬಡವ ಬೇರೆ, ಜಾತಿ ಬೇರೆ ಅಲ್ಲ. ಮನಸ್ಸೊಂದು ಶುದ್ಧವಾಗಿದ್ದು ಮಾಡೋ ಕೆಲಸ ಒಂದು ನಿಯತ್ತಾಗಿದ್ರೆ ಅವನೇ ದೊಡ್ಡ ಶ್ರೀಮಂತ. ಅದಕ್ಕೆ ನಾನೇ ಉದಾಹರಣೆ. ನನ್ನ ತಂಗಿ ನೋಡಿ ಅವಾಗಿಂದ ಏನು ದುಡ್ಡು ಕೊಡೋಂಗೆ ಏನೋ ಯಾರು ನೋಡಿ ದುಡ್ಡು ಕೊಡ್ತಾವ ತಂಗಿ ಅನ್ಬೇಕು. ಇಟ್ಕೊಂಡು ತೋರಿಸ್ತಾವೆ.